ಕಾವೇರಿ ನಿಸರ್ಗಧಾಮದಲ್ಲಿ ಕಲಾ ನಡಿಗೆ ಜನರ ಬಳಿಗೆ ಕಾರ್ಯಕ್ರಮಕ್ಕೆ ಚಾಲನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಡಿಕೇರಿ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಸಂಯುಕ್ತ ಆಶ್ರಯದಲ್ಲಿ ಕುಶಾಲನಗರದ ಕಾವೇರಿ ನಿಸರ್ಗಧಾಮದಲ್ಲಿ ಹಮ್ಮಿಕೊಂಡಿದ್ದ ಕಲಾ ನಡಿಗೆ ಜನರ ಬಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಒಂದೆರಡು ಉತ್ತರಗಳೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಇವತ್ತು ನಿಸರ್ಗಧಾಮ ಬಹುಶಃ ನಮ್ಮ ಕೊಡಗು ಜಿಲ್ಲೆಗೆ ಒಂದು ಮುಕುಟ ಮಣಿ ಇದ್ದಂತೆ ಈ ನಿಸರ್ಗಧಾಮ. ಪ್ರವಾಸಿಗರು ಇಲ್ಲಿ ಬಂದು ತಮ್ಮ ಒಂದು ಸುತ್ತು ಹಾಕಿದರೆ ಒಂದು ಆಹ್ಲಾದಕರವಾದಂತಹ ಒಂದು ವಾತಾವರಣದೊಂದಿಗೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವಂತಹ ಸ್ಥಳ. ಇಂತಹ ಒಂದು ಸ್ಥಳದಲ್ಲಿ ಅವರ ಇನ್ನೂ ಸಹ ಹೆಚ್ಚಿನದಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಹಾಡುಗಳನ್ನು ಇಲ್ಲಿ ಸ್ವಾದಿಸಬೇಕು ಎಂಬ ಉದ್ದೇಶದಿಂದ ಹೊಸ ಯೋಜನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಹೊಸ ಯೋಜನೆ ಈಗ ಕಲಾ ನಡಿಗೆ ಜನರ ಬಳಿಗೆ ಅಂತ ನಮ್ಮ ಸಹಾಯಕ ನಿರ್ದೇಶಕರು ಈಗಾಗಲೇ ಪ್ರಾಸ್ತಾವಿಕವಾಗಿ ಅದನ್ನೆಲ್ಲ ಹೇಳಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿ ನಿಸರ್ಗಧಾಮದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಇದು ಯಶಸ್ಸು ಕಾಣುತ್ತದೆ ಎಂಬತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ BS ಲೋಕೇಶ್ ಸಾಗರ್ ಅವರು ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬಿಟ್ಟು ಹೋಗಲಿದ್ದಾರೆ. ಪ್ರವಾಸಿಗರು ಕೂಡ ನಾವು ಮಾತಾಡ್ತಿರೋದೇನೋ ಕೇಳಿಸ್ತಾ ಇದ್ರೆ ನಿಮ್ಗೆ ಬೇಕಾದ್ರೆ ಈಗ ಮೌನಾಚರಣೆಯನ್ನು ಅವ್ರಿಗೆ ಆರಂಭ ಮಾಡ್ತೀವಿ. ಒಂದು ನಿಮಿಷ ಮೌನಾಚರಣೆಯನ್ನ ಮಾಡ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಸ್ವಲ್ಪ ಸೌಂಡ್ ಕೊಡಪ್ಪ. ಸ್ವಲ್ಪ ಪ್ರವಾಸಿಗರು ಸ್ವಲ್ಪ ಆರಿಸಿ. ಈಗ ಒಂದು ನಿಮಿಷ ಜಾನಕಿ ಅಮ್ಮ ಅವರಿಗೆ ಮೌನಾಚರಣೆಯನ್ನ ಆರಂಭಿಸ್ತೇವೆ. ಒಂದು ನಿಮಿಷ ನಿಂತಲ್ಲೇ ತಮ್ಮ ಮೌನವನ್ನು ಆಚರಣೆ ಮಾಡಿ ಮತ್ತೆ ನಿಮ್ಮ ಪ್ರವಾಸವನ್ನು ಮುಂದುವರಿಸಬೇಕು. ಕೇಳಿಸ್ಕೊಂಡವ್ರಿಗೆ ಏನ್ ಮಾಡಕ್ಕಾಗಲ್ಲ. ಈಗ ಜಾನಕಿ ಅಮ್ಮನವರ ವಿದ್ವಾನ್ BC ಶಂಕರಯ್ಯ ಕಾರ್ಯಕ್ರಮ ಉದ್ಘಾಟಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್, ಕುಶಾಲನಗರ ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷ BS ಲೋಕೇಶ್ ಸಾಗರ್, ಇಲಾಖೆಯ ನಿವೃತ್ತ ಅಧಿಕಾರಿ ಮಣಜೂರು ಮಂಜುನಾಥ್, ನಿವೃತ್ತ ಪ್ರಾಧ್ಯಾಪಕ ಸಬಲಂ ಭೋಜಣ್ಣ ರೆಡ್ಡಿ, ಕನ್ನಡ ಸಿರಿ ಸ್ನೇಹ ಬಳಗದ ಪ್ರಮುಖ KK ನಾಗರಾಜ ಶೆಟ್ಟಿ, ಅರಣ್ಯ ಇಲಾಖೆಯ ಸಿಬ್ಬಂದಿ ನಾಣಯ್ಯ, ವಾದ್ಯಗೋಷ್ಠಿಯ ತಬಲಗಾರ ರಂಗಪ್ಪ, ಕೀಬೋರ್ಡ್ ದಿನಕರ್, ಗಾಯಕರಾದ ಸತೀಶ್, ಲಕ್ಷ್ಮಿ, ಶರ್ಮಿಳಾ ಮತ್ತಿತರರು ಇದ್ದರು. BS ಲೋಕೇಶ್ ಸಾಗರ್ ಮತ್ತು ತಂಡದಿಂದ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಿತು. ಒಳ್ಳು ಮನಿಕೆಯ ನುಗ್ಗಿ ಕಲ್ಲು ಗುಟವ ನುಗ್ಗಿ ಒಳ್ಳು ಮನಿಕೆಯ ನುಗ್ಗಿ ಕಲ್ಲು ಗುಟವ ಮೇಲೆ ನನ್ನ ತಿರುಗಿ ನಾಯಾಗ ನೋಡಲೇ ನಿನ್ನ. ಇದರಾದಂಥ ಎಸ್ ಜಾನಕಿಯವರಾಗಿರ್ಬೋದು, ಇಂಥವರ ಕಂಠದ ದನಿಯನ್ನ ಕೇಳಿದ ತಕ್ಷಣ ಎಂಥ ಒಂದು ಪ್ರಾಣಿ ಪಕ್ಷಿಗಳು ಕೂಡ ಅದಕ್ಕೆ ತಲೆದೂಗ್ತವೆ ಅನ್ನುವಂಥ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಲೀನವಾಗ್ತವೆ, ಎಲ್ಲವೂ ಕೂಡ ಆಸ್ವಾದಿಸ್ತವೆ. ಅದರ ಮಧ್ಯದಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಈ ಆತ್ಮೀಯವಾದಂಥ ಇಲ್ಲಿ ಇವತ್ತಿನ ಈ ಹಾಡುಗಾರರ ಹಾಡುಗಳನ್ನು ಕೇಳುವುದರ ಮೂಲಕ ಅವರಿಗೆ ಮೊದಲಿಡ್ತಾರೆ ಅನ್ನುವಂಥದ್ದರ ಮೂಲಕ ಈ ಒಂದು ಕಲಾ ನಡಿಗೆ ಜನರ ಬಳಿಗೆ ಅಂದರೆ ಜನರು ಎಲ್ಲಿರ್ತಾರೆ ಅವರ ಒಂದು ಜಾಗಕ್ಕೆ ಹೋಗಿ ನಮ್ಮ ಸಂಸ್ಕೃತಿಯನ್ನು ಪ್ರಚಾರಪಡಿಸುವಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಆ ದೃಷ್ಟಿಕೋನದಲ್ಲಿ ಕಳೆದ ಸರಿ ನಾವು ಮಡಿಕೇರಿಯಲ್ಲಿ ಮಾಡೋದು. ಈಗ ಎರಡನೇದಾಗಿ ನಮ್ಮ ಲೋಕೇಶ್ ಸಾಗರ್ ಅವರ ತಂಡ ಮತ್ತು ಅವರ ಸಂಪೂರ್ಣ ಸಹಕಾರ ತಗೊಂಡು ಇವತ್ತು ಈ ನಿಸರ್ಗಧಾಮದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಸವಿಬೇಕು. ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲಿ ಈ ಒಂದು ಸಂಸ್ಕೃತಿಯ ಸ್ವಾದವನ್ನು ಅನುಭವಿಸಬೇಕು ಅಂತ ನಾನು ಬಹಳ ವಿನಯದಿಂದ ತಮ್ಮಲ್ಲಿ ಕೇಳ್ಕೊಳ್ತಾ
ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ